ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಎಲ್ಲರೂ ಕ್ಷೇಮವಾಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಎಂದು ಭಾವಿಸ್ತೇನೆ ವೀಕ್ಷಕರೇ. ಹಾಗಾದರೆ ಸ್ನೇಹಿತರೆ, ಫಸ್ಟ್ ಆಫ್ ಆಲ್ ವಿಶ್ ಯು ಆಲ್ ಹ್ಯಾಪಿ ರಂಜಾನ್ ಅಂತ ಹೇಳ್ತೇನೆ. ಸೊ ರಂಜಾನ್ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ ನಿಮಗೆಲ್ರಿಗೂ ಕೂಡ. ಯಾರೆಲ್ಲ ಈ ಒಂದು ರಂಜಾನ್ ಹಬ್ಬವನ್ನು ಆಚರಿಸ್ತಾ ಇದ್ದೀರಾ ಅವ್ರಿಗೆಲ್ರಿಗೂ ಕೂಡ ಈ ಒಂದು ರಂಜಾನ್ ಹಬ್ಬದ ಆರ್ಥಿಕ ಶುಭಾಶಯಗಳನ್ನ ಹೇಳ್ತಾ ಇದ್ದೇನೆ. ಹಾಗೆಯೇ ಈಗಾಗಲೇ ಎಲ್ಲರೂ ಕೂಡ ನಮ್ಮ ಕನ್ನಡಿಗರು ಎಲ್ಲರೂ ಕೂಡ ಯುಗಾದಿ ಹಬ್ಬವನ್ನು ಸಡಗರ ಸಂಭ್ರಮದ ಆಚರಣೆಯಿಂದ ನೀವು ಆಚರಿಸಿರ್ತೀರಾ. ಹಾಗೆ ಎಲ್ರಿಗೂ ಕೂಡ ಬಿಲೇಟೆಡ್ ಯುಗಾದಿ ಹಬ್ಬದ ಸಂಭ್ರಮಾಚರಣೆಯನ್ನು ನಿಮಗೆಲ್ರಿಗೂ ಕೂಡ ವಿಶ್ ಮಾಡ್ತಾ ಇದ್ದೇನೆ ವೀಕ್ಷಕರೇ. ಹಾಗಿದ್ರೆ ಮೊದಲನೇದಾಗಿ ಇಬ್ಬರಿಗೂ ಕೂಡ ಎಲ್ಲ ಒಂದು ಮುಸ್ಲಿಂ ಬಾಂಧವರಿಗೂ ಎಲ್ಲ ಒಂದು ಕನ್ನಡಿಗರಿಗೂ ಈ ಒಂದು ಹಬ್ಬದ ಶುಭಾಶಯಗಳನ್ನ ಕೊಡ್ತಾ ನಮ್ಮ ಒಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವೀಕ್ಷಕರೇ, ಇವತ್ತಿನ ಒಂದು ವಿಡಿಯೋ ಅಂದರೆ ಅದು ಗೃಹಲಕ್ಷ್ಮಿ ಬಗ್ಗೆ. ಸೊ ಈಗಾಗಲೇ 16 ಮತ್ತು 17ನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗಿದೆ. ಸೊ ಯಾರಿಗಾದರೂ ಬಂದಿಲ್ಲ ಅಂದರೆ ಇನ್ನು 17ನೇ ಕಂತಿನ ಹಣ ಮಾತ್ರ ಬಾಕಿ ಇರಬೇಕು. ನನ್ನ ಒಂದು ಅನಿಸಿಕೆ ಪ್ರಕಾರ 17ನೇ ಕಂತಿನ ಹಣ ಮಾತ್ರ ಬಾಕಿ ಇರಬೇಕು. ಸೊ 16ನೇ ಮತ್ತು 17ನೇ ಕಂತಿನ ಹಣ ಈಗಾಗಲೇ ನನಗೆ ಬಂದ ಸ್ಕ್ರೀನ್ಶಾಟ್ ಆಗಲಿ, ನನಗೆ ಬಂದ ಇನ್ಫಾರ್ಮೇಷನ್ ಆಗಲಿ, ಎಲ್ರಿಗೂ ಈ ಒಂದು 80% ಈ ಒಂದು 17ನೇ ಕಂತು ಕೂಡ ಜಮಾ ಆಗಿದೆ. ಇನ್ನು 20% ನನಗೆ ಒಂದು ದೃಢ ನಿರ್ಧಾರ ಅಂತ ತಗೊಳ್ಳಿಕ್ಕೆ ನಿಮ್ಮೆಲ್ಲರ ಕಮೆಂಟ್ ಕೂಡ ಮುಖ್ಯ ಅಂತಲೇ ಹೇಳ್ತೇನೆ. ಸೊ ಇವತ್ತಿನ ಒಂದು ವಿಡಿಯೋ ಅಂದರೆ 18ನೇ ಕಂತಿನ ಹಣ ಯಾವಾಗ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಮಾತಾಡ್ತೇನೆ. ಸೊ ನೀವೇನು ಮಾಡಬೇಕು ತಪ್ಪದೆ ಈ ಒಂದು ವಿಡಿಯೋನ ಕೊನೆ ತನಕ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಇದ್ದೇನೆ. ಸೊ ಅದಕ್ಕಿಂತ ಮುಂಚೆ ಯಾರು ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಹಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಇದ್ದೇನೆ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋಗೆ ಹೋಗೋಣ ವೀಕ್ಷಕರೇ. ಹಾಗಾದರೆ ಸ್ನೇಹಿತರೆ, ಇವತ್ತಿನ ಒಂದು ವಿಡಿಯೋ ಅಂದರೆ 18ನೇ ಕಂತಿನ ಗೃಹಲಕ್ಷ್ಮಿ ಹಣ 2,000 ರೂಪಾಯಿ ಯಾವಾಗ ಅಲ್ವಾ. ಸೊ ಈಗಾಗಲೇ ನಾನು ಹೇಳಿದ್ದೆ 16, 17ನೇ ಕಂತಿನ ಹಣ ಬಂದಿದೆ. ಹಾಗೆ ನಿನ್ನೆ ಕೂಡ ನನಗೆ ಅಕ್ಕಿ ಹಣದ ಒಂದು ಸ್ಕ್ರೀನ್ಶಾಟ್ ಕೂಡ ಸಿಕ್ಕಿತ್ತು. ಅಕ್ಕಿ ಹಣ ಕೂಡ ಬರ್ತಾ ಇದೆ. ಸೊ ಅದು ಹಿಂದಿನ ಒಂದು ಈ ಒಂದು ಫೆಬ್ರವರಿ ತಿಂಗಳಿಂದ ತಿಂಗಳ ತನಕ ನಿಮಗೆ ಈ ಒಂದು ಹಣ ಬರಬೇಕು, ಓಕೆನಾ. ಸೊ ಈಗಾಗಲೇ 18 ಒಂದು ಅಕ್ಟೋಬರ್ ತಿಂಗಳಿಂದ ನಿಮಗೆ ಹಣವನ್ನು ಹಂತವಾಗಿ ಕಳಿಸ್ತಾ ಇದ್ರು. ಸೊ ಫೆಬ್ರವರಿ ತನಕ ನಿಮಗೆ ಈ ಒಂದು ಹಣ ಬರಲೇಬೇಕು. ಆದರೆ ಮಾರ್ಚಿಂದ ನಿಮಗೆ ಯಾವುದೇ ರೀತಿಯಾದಂತಹ ಅಕ್ಕಿ ಹಣ ಬರೋದಿಲ್ಲ. ಸೊ ಮೊದಲನೇದಾಗಿ ಈ ಒಂದು ಅದು ಕನ್ಫ್ಯೂಷನ್ ಏನಿದೆ ಅದನ್ನ ಮುಗಿಸ್ತಾ ಇದ್ದೇನೆ ಇಲ್ಲೇ. ಸೊ ಅದೇನಪ್ಪ ಅಂದರೆ, ನಿಮ್ಗೆ ಯಾರಿಗಾದ್ರೂ ಇನ್ನೂ ಕೂಡ ಅಕ್ಕಿ ಹಣ ಬರ್ತಾ ಇದೆ ಅಂತ ಹೇಳಿದ್ರೆ ಅದು ಹಿಂದಿನ ತಿಂಗಳದಾಗಿರ್ತದೆ, ಓಕೆನಾ. ಸೊ ಈ ಒಂದು ತಿಂಗಳು ಬಂದಿದೆ ಅಂದರೆ ಈ ತಿಂಗಳಿಂದ ನಿಮಗೆ ಅಕ್ಕಿ ಹಣ ಬರ್ತಿದೆ ಅಂತ ಅಲ್ಲ, ಓಕೆನಾ. ಸೊ ಮಾರ್ಚ್ ತಿಂಗಳಿಂದ ಈ ಒಂದು ಮಾರ್ಚ್ 1ರಿಂದ ಯಾರಿಗೂ ಕೂಡ ಮಾರ್ಚ್ ತಿಂಗಳ ಅಕ್ಕಿ ಹಣ ಅಂತೇಳಿ ಯಾರಿಗೂ ಬರೋದಿಲ್ಲ. ಸೊ ಈ ಎಲ್ಲಾದರೂ ನಿಮಗೆ ಅಕ್ಕಿ ಹಣ ಬಂದರೆ ಅದು ಹಿಂದಿನ ತಿಂಗಳದು. ಅಂದರೆ ನಮಗೆ ಈಗಾಗಲೇ ಈ ಒಂದು ಜನವರಿ ಆಗಿ ಕೂಡ ನಮಗೆ ಯಾವುದೇ ರೀತಿಯಾದಂಥ ಅಕ್ಕಿ ಹಣ ಆಗಿರಲಿ, ಗೃಹಲಕ್ಷ್ಮಿ ಆಗಿರಲಿ ಜಮಾ ಆಗಿರಲಿಲ್ಲ ಅಲ್ವಾ. ಸೊ ನಾವೆಲ್ಲರೂ ಕೂಡ ಅದರ ತುಂಬ ಮೀಡಿಯಾ ಕೂಡ ಮಾತಾಡ್ತಾ ಇತ್ತು, ಯೂಟ್ಯೂಬರ್ಸ್ ಕೂಡ ಹೇಳ್ತಾ ಇದ್ರು. ಹಾಗೆ ತುಂಬ ಮಹಿಳೆಯರು ಕೂಡ ಆಕ್ರೋಶಗೊಂಡಿದ್ರು ಅಲ್ವಾ. ಸೊ ಈ ಒಂದು ಹಣವನ್ನು ಕಳಿಸ್ತಾ ಇಲ್ಲ, ಯಾಕೆ ಲೇಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆಕ್ರೋಶನ ವ್ಯಕ್ತಪಡಿಸ್ತಾ ಇದ್ರು. ಆದರೆ ಇವಾಗೆಲ್ಲಾದರೂ ನಿಮಗೆ ಹಣ ಬರ್ತಾ ಇದೆ, ಅಕ್ಕಿ ಹಣ ಇನ್ನೂ ಕೂಡ ನಿಮಗೆ ಜಮಾ ಆಗ್ತಿದೆ ಅಂತ ಹೇಳಿದರೆ ಅದು ಖಂಡಿತವಾಗಿಯೂ ಮಾರ್ಚ್ ತಿಂಗಳದಲ್ಲ. ಸೊ ಮಾರ್ಚ್ನ ಹಿಂದಿನ ತಿಂಗಳುಗಳೇನಿವೆ ಅದು ಅಂದರೆ ನನಗೆ ಒಂದು ಅನಿಸಿದ ಹಾಗೆ ಅಕ್ಟೋಬರ್ ತಿಂಗಳಿಂದ ನಿಮಗೆ ಅಕ್ಕಿ ಹಣ ಜಮಾ ಆಗಿರಲಿಲ್ಲ. ಸೊ ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಸೊ ಈ ಒಂದು 5 ತಿಂಗಳ ಹಣ ನಿಮಗೆ ಬರುತ್ತೆ ಹೊರತು ಬರೋದಿದ್ರೆ ಒಂದು ಇನ್ನು ಜಮಾ ಆಗಬೇಕಷ್ಟೇ ಅಂತ ಹೇಳಬೇಕು. ಆದರೆ ಬಂದರೆ ಆ ಒಂದು ಅಕ್ಕಿ ಹಣ ಏನಿದೆ ಅದು ಈ ಹಿಂದಿನ ತಿಂಗಳದಾಗಿರುತ್ತೆ. ಆದರೆ ಮಾರ್ಚ್ ತಿಂಗಳಿಂದ ಯಾವುದೇ ರೀತಿಯಾದಂಥ ಅಕ್ಕಿ ಹಣವನ್ನು ಸರ್ಕಾರ ಕಳಿಸೋದಿಲ್ಲ. ಯಾಕಂದರೆ ನಿಮಗೆ 10 kg ಅಕ್ಕಿಯನ್ನು ಕೊಡ್ತಾ ಇದ್ದಾರೆ ಈ ತಿಂಗಳಿಂದ ಅಲ್ವಾ. ಸೊ ಆ ಒಂದು ಈ ತಿಂಗಳಿಗೆ ಏನು ಇವತ್ತೊಂದಿನ ದಿನ ಕಳೆದ್ರೆ ಇನ್ನು ಮಾರ್ಚ್ ತಿಂಗಳ ಹಣ ಕೂಡ ಒಂದು ಮಾರ್ಚ್ ತಿಂಗಳು ಕೂಡ ಕಳೆದೋಯ್ತು. ಇನ್ನು ನಾವು ಎಲ್ಲರೂ ಕೂಡ ಏಪ್ರಿಲ್ಗೆ ಕಾಲಿಡ್ತಾ ಇದ್ದೇವೆ ಅಲ್ವಾ. ಇಷ್ಟು ಬೇಗ ವರ್ಷ ಹೋಗ್ತಾ ಇದೆ. ಹಾಗೆಯೇ ನಮಗೆ ಈ ಒಂದು ಹಣ ಬರ್ತಾ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ನೀವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀರಲ್ವ. ಸೊ ವೀಕ್ಷಕರೇ, 18ನೇ ಕಂತಿನ ಹಣ ನಮ್ಮ ಮಾನ್ಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ ಪ್ರಕಾರ ಯುಗಾದಿ ಹಬ್ಬಕ್ಕೆ ಕಳಿಸ್ತಾರೆ ಅಂತ ಹೇಳಿದರು. ಸಿಹಿ ಸುದ್ದಿ ಅಂತಲೇ ಹೇಳ್ತಾ ಅವರು ಒಂದು ಮೀಡಿಯಾದಲ್ಲಿ ಕೂಡ ಹೇಳಿದರು. ಹಾಗೆ ಎಲ್ಲ ಒಂದು ನ್ಯೂಸ್ ಚಾನೆಲ್ಗಳು ಕೂಡ ಹೇಳ್ತಾ ಇದ್ರು. ಆದರೆ ನನ್ನ ಪ್ರಕಾರ ಯುಗಾದಿ ಹಬ್ಬಕ್ಕೆ ಕಳಿಸ್ತಾರೆ ಅಂತ ಹೇಳಿದರು. ಖುಷಿಯ ಸಂತೋಷ ಅಂತ ಕೂಡ ಹೇಳಿದರು. ಯುಗಾದಿ ರಂಜಾನ್ಗೆ ಒಂದು ಖುಷಿಯ ಸಂತೋಷ ಅಂತ ಹೇಳಿ ಅವರು ಹೇಳಿದರು. ಆದರೆ ವೀಕ್ಷಕರೇ, ನಾನು ಹೇಳಿದ್ದೆ ಏಪ್ರಿಲ್ ಒಂದು ಫಸ್ಟ್ ವೀಕ್ ಒಳಗಡೆ ಎಲ್ಲರ ಖಾತೆಗೆ ಬರುತ್ತೆ ಅಂತ ನಾನು ಹೇಳಿದ್ದೆ. ಸೊ ಇವತ್ತು ಸಂಜೆಯಿಂದನೇ ನನಗೆ ಸಿಕ್ಕಿದ ಒಂದು ಮಾಹಿತಿಯ ಪ್ರಕಾರ ಇವತ್ತು ಸಂಜೆಯಿಂದನೇ ಈ ಒಂದು 18ನೇ ಕಂತಿನ ಹಣದ ಒಂದು ಪ್ರೊಸೀಜರ್ಸ್ ಏನಿದೆ
ಇದು ಇವತ್ತು ಸಂಜೆಯಿಂದನೇ ಸ್ಟಾರ್ಟ್ ಆಗುತ್ತೆ. ಓಕೆನಾ. ಸೊ ಈ ಒಂದು 18ನೇ ಕಂತಿನ ಹಣ 2,000 ರೂಪಾಯಿ ಯಾರಿಗಾದರೂ ಈವ್ನಿಂಗ್ ಬಂದರೆ ಖಂಡಿತವಾಗಿಯೂ ಮೆಸೇಜ್ ಮಾಡಿ ತಿಳಿಸಿ ಅಂತ ಹೇಳ್ತೇನೆ. ಸೊ ಇವತ್ತು ಸಂಜೆಯಿಂದನೇ ಈ ಒಂದು 18ನೇ ಕಂತಿನ ಹಣ ಜಮಾ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ 17ನೇ ಕಂತಿನ ಹಣ ತುಂಬ ಜನರಿಗೆ ಬಹುಶಃ ಬಂದಿಲ್ಲ. ಬಿಕಾಸ್ ನಾನು ಹೇಳ್ತಾನೆ ಇದ್ದೆ, ಡೇ ಬೈ ಡೇ ನಿಮಗೆ ಬರುತ್ತೆ ಅಲ್ಲ, ಅಥವಾ ಒಟ್ಟಿಗೆ ಇವತ್ತು 2,000 ರೂಪಾಯಿ ಬಂತು ಅಂದರೆ ಇನ್ನೊಂದು 4 ದಿವಸ ಬಿಟ್ಟು ಪುನಃ 2,000 ರೂಪಾಯಿ ಬರೋ ಚಾನ್ಸಸ್ ಕೂಡ ಇದೆ. ಓಕೆನಾ. ಸೊ ಬಿಕಾಸ್ ಈ ಒಂದು ಪ್ರೊಸೆಸಿಂಗ್ ಡೇ ಬೈ ಡೇ ಒಬ್ಬರನ್ನ ಒಂದು ತಾಲೂಕಿಂದ ಹೀಗೆ ಒಂದೊಂದು ಹಂತವಾಗಿ ನಿಮಗೆ ಸೆಂಡ್ ಆಗುತ್ತೆ, ಒಂದು ಜಮಾ ಆಗ್ತಿದೆ ಈ ಒಂದು ಹಣ. ಆದರೆ ಬಂದಿಲ್ಲ, ಬಹುಶಃ 1 ತಿಂಗಳು ಬರದೇ ಇರ್ಬೋದು, ಆದರೆ 1 ತಿಂಗಳಲ್ಲೇ 2 ಬಾರಿ ಕೂಡ ನಿಮಗೆ ಈ ಒಂದು ಹಣ ಜಮಾ ಆಗುವ ಸಾಧ್ಯತೆ ಇದೆ. ನನಗೆ ಒಬ್ಬರು ಕೂಡ ಈ ಒಂದು ಸ್ಕ್ರೀನ್ಶಾಟನ್ನು ಕಳಿಸಿದ್ರು. ಅಂದರೆ ಮಾರ್ಚ್ 4 ಅಂದರೆ ಮಾರ್ಚ್ 4ನೇ ತಾರೀಕಿಗೆ ಈ ಒಂದು ಹಣ 2,000 ರೂಪಾಯಿ ಜಮಾ ಆಗಿತ್ತು. ಕೂಡಲೇ ಮಾರ್ಚ್ 26ಗೆ ಪುನಃ 2,000 ರೂಪಾಯಿ ಜಮಾ ಆಗಿದೆ. ಅಂದರೆ 16 ಮತ್ತು 17ನೇ ಕಂತಿನ ಹಣ 1 ತಿಂಗಳಲ್ಲೇ ನಿಮಗೆ ಜಮಾ ಆಗಿದೆ ಅಂತ ಅವ್ರು ಹೇಳ್ತಾ ಇದ್ರು. ಹಾಗಿದ್ರೆ ಅದರ ಪ್ರಕಾರ ಏನು, ನಿಮಗೆ 1 ತಿಂಗಳಲ್ಲಿ 2 ಬಾರಿ ಕೂಡ ಜಮಾ ಆಗುತ್ತೆ, ಆದರೆ ಅದು ಹಂತವಾಗಿ ಜಮಾ ಆಗುತ್ತೆ ಅಂತ ಅಷ್ಟೇ. ಓಕೆನಾ. ಸೊ ನಿಮಗೆ ಅರ್ಥ ಆಗಿದೆ ಅಂತ ನಾನು ಅನ್ಕೊಳ್ತಾ ಇದ್ದೇನೆ. ಸೊ ಜಮಾ ಆಗಲಿಲ್ಲ ಅಂದರೆ ಯಾರೂ ಗಾಬರಿ ಆಗಬೇಡಿ. ನೀವು ಬಡವರಾಗಿದ್ದರೆ, ನೀವು ಒಂದು ಬಡತನ ರೇಖೆಗಿಂತ ಕಮ್ಮಿ ಒಂದು ಬಡತನವನ್ನು ಹೊಂದಿರೋರಾಗಿದ್ದರೆ, ನಿಮಗೆ ಈ ಒಂದು BPL ಕಾರ್ಡ್ ಆಗಿದ್ದರೆ, ನಿಮಗೆ ಈ ಒಂದು BPL ಕಾರ್ಡನ್ನು ಕೂಡ ಕರೆಕ್ಟಾಗಿ ಯುಟಿಲೈಸ್ ಮಾಡ್ತಾ ಇದ್ದೀರಾ ಅಂದರೆ ಖಂಡಿತವಾಗಿ ನಿಮಗೆ ಈ ಒಂದು ಹಣ ಬಂದೇ ಬರುತ್ತೆ. ಓಕೆನಾ. ಸೊ ಯಾರೂ ಕೂಡ ಗಾಬರಿ ಆಗೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೇನೆ. ಸೊ ಹಾಗೆಯೇ ಈ ಒಂದು 18ನೇ ಕಂತಿನ ಹಣ, ಗೃಹಲಕ್ಷ್ಮಿ ಹಣವೇನಿದೆ 2,000 ರೂಪಾಯಿ ಇವತ್ತು ಸಂಜೆಯಿಂದನೇ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ವೀಕ್ಷಕರೇ. ಸೊ ಯಾರಿಗಾದರೂ ಬಂದರೆ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಸ್ಟಾಪ್ ಮಾಡ್ತಿದ್ದೀನಿ. ಅಂಟಿಲ್ ದೆನ್ ಸಿ ಯು, ಇಟ್ಸ್ ಮೀ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ. ಥ್ಯಾಂಕ್ ಯು, ಧನ್ಯವಾದಗಳು.